ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೊಂಕ ಅರಸರ ರಾಜಧಾನಿಯಾಗಿದ್ದ ತೆರದಾಳ ಜೈನರ ಪ್ರಮುಖ ಕೇಂದ್ರವಾಗಿದೆ. ತೆರದಾಳ ಕಂಬಳಿ ಮತ್ತು ತೆರದಾಳ ಬೆಲ್ಲ ರಾಜ್ಯದಲ್ಲಿ ಪ್ರಸಿದ್ಧವಾಗಿದೆ. ಅಲ್ಲದೆ ಅತಿ ಹೆಚ್ಚು ನೇಕಾರರನ್ನ ಹೊಂದಿರುವ ವಿಧಾನಸಭಾ ಕ್ಷೇತ್ರ ತೆರದಾಳವಾಗಿದೆ. 2008ರಲ್ಲಿ ನಡೆದ ಕ್ಷೇತ್ರ ಮರು ವಿಂಗಡಣೆಯಲ್ಲಿ ತೆರದಾಳ ವಿಧಾನಸಭಾ ಕ್ಷೇತ್ರ ರಚನೆಯಾಗಿದೆ. ಗುಳೇದಗುಡ್ಡ ಹೆಸರು ತೆಗೆದುಹಾಕಿ ಹೊಸ ಕ್ಷೇತ್ರವಾಗಿ ತೆರದಾಳ ಅಸ್ತಿತ್ವಕ್ಕೆ ಬಂತು. ರಬಕವಿ, ಬನಹಟ್ಟಿ, ಮಹಾಲಿಂಗಪುರ ಈ ಕ್ಷೇತ್ರದ ಪ್ರಮುಖ ಪಟ್ಟಣಗಳಾಗಿವೆ. ಕೇವಲ ವಿಧಾನಸಭಾ ಕ್ಷೇತ್ರವಾಗಿದ್ದ ತೆರದಾಳವನ್ನ ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದ ವೇಳೆ 2018ರಲ್ಲಿ ಮಂಡಿಸಿದ ರಾಜ್ಯ ಬಜೆಟ್ನಲ್ಲಿ ಬಾಗಲಕೋಟೆ ಜಿಲ್ಲೆಯ ಹೊಸ ತಾಲೂಕನ್ನಾಗಿ ಘೋಷಣೆ ಮಾಡಿದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಬಿಜೆಪಿಯ ಸಿದ್ದು ಸವದಿ ಶಾಸಕರಾಗಿದ್ದಾರೆ. ಹಾಲಿ ಶಾಸಕ ಸಿದ್ದು ಸವದಿ ಲಿಂಗಾಯತ ಸಮುದಾಯಕ್ಕೆ ಸೇರಿರುವ ಸಿದ್ದು ಸವದಿ 2004ರಲ್ಲಿ ಜಮಖಂಡಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ರು. ಆ ಮೂಲಕ ಜಮಖಂಡಿಯಲ್ಲಿ ಬಿಜೆಪಿಯ ಮೊದಲ ಬಾವುಟವನ್ನ ಸವದಿ ಹಾರಿಸಿದ್ರು. ಇದಾದ ನಂತರ 2008ರ ಕ್ಷೇತ್ರ ಪುನರ್ ವಿಂಗಡಣೆಯ ನಂತರ ಸಿದ್ದು ಸವದಿ ಜಮಖಂಡಿಯನ್ನ ತೊರೆದು ತೆರದಾಳ ಕ್ಷೇತ್ರಕ್ಕೆ ಬಂದ್ರು. ಸಿದ್ದು ಸವದಿ ನೇಕಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ. 2023ರ ಚುನಾವಣಾ ಸಮಯದಲ್ಲಿ ಜಿಲ್ಲೆಯ ನೇಕಾರ ಮುಖಂಡ ಮನೋಹರ್ ಶಿರೋಳ್ ಹಾಗೂ ಪಿಕೆಪಿಎಸ್ ಮಾಜಿ ನಿರ್ದೇಶಕ ಭೀಮ್ಶ್ರೀ ಮಗ್ದುಂ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಈ ಪೈಪೋಟಿಯ ನಡುವೆ ಬಿಜೆಪಿ ಹೈಕಮಾಂಡ್ ಮತ್ತೊಮ್ಮೆ ಸಿದ್ದು ಸವದಿಗೆ ಮಣೆ ಹಾಕಿತ್ತು. ಇದರ ಪರಿಣಾಮ 4ನೇ ಬಾರಿಗೆ ಶಾಸಕರಾಗಿದ್ದಾರೆ. ತೆರದಾಳ ಕ್ಷೇತ್ರದ ಚುನಾವಣಾ ಚಿತ್ರಣ. ತೆರದಾಳ ವಿಧಾನಸಭಾ ಕ್ಷೇತ್ರವಾಗಿ ರಚನೆಯಾದ ಮೇಲೆ ಕಂಡ ಮೊದಲ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಬಿಜೆಪಿ ಬಾವುಟ ಹಾರಿತ್ತು. ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಸಿದ್ದು ಸವದಿ 62,595 ಮತಗಳನ್ನು ಪಡೆದು ಕ್ಷೇತ್ರದ ಮೊದಲ ಶಾಸಕರಾಗಿ ಆಯ್ಕೆಯಾದರು. ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಉಮಾಶ್ರೀ 50,351 ಮತ ಪಡೆದು 12,244 ಮತಗಳ ಅಂತರದಲ್ಲಿ ಸೋಲು ಅನುಭವಿಸಿದ್ರು. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮಾಶ್ರೀ ಅವರು ಸಿದ್ದು ಸವದಿಯವರಿಗೆ ಸೋಲಿನ ರುಚಿ ತೋರಿಸಿದ್ರು. ಉಮಾಶ್ರೀ 70,189 ಮತ ಪಡೆಯುವ ಮೂಲಕ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಆ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ರು. ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಸಿದ್ದು ಸವದಿ 67,590 ಮತ ಪಡೆದು 2,599 ಮತಗಳ ಅಂತರದಲ್ಲಿ ಸೋಲು ಕಂಡ್ರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ತೆರದಾಳ ಕ್ಷೇತ್ರದ ಮತದಾರರು ಬಿಜೆಪಿಯ ಸಿದ್ದು ಸವದಿಯವರಿಗೆ ಮಣೆ ಹಾಕಿ ಉಮಾಶ್ರೀ ಅವರನ್ನ ಸೋಲಿಸಿದ್ರು. ಇನ್ನು 2023ರಲ್ಲಿ ತೆರದಾಳದಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡುವುದಕ್ಕೆ ಉಮಾಶ್ರೀ ಉತ್ಸುಕತೆಯಲ್ಲಿದ್ರು. ಆದರೆ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಬದಲಾಗಿ ಹೊಸ ಮುಖ ಸಿದ್ದು ಕೊಣ್ಣೂರ್ ಅವರಿಗೆ ಟಿಕೆಟ್ ನೀಡಿತು. ಬಿಜೆಪಿಯಿಂದ ಮತ್ತೊಮ್ಮೆ ಸಿದ್ದು ಸವದಿ ಕಣದಲ್ಲಿದ್ರು. ಅಂತಿಮವಾಗಿ ಈ ಚುನಾವಣೆಯಲ್ಲಿ ಸವದಿ 77,265 ಮತ ಪಡೆಯುವ ಮೂಲಕ ಗೆದ್ದು ಬೀಗಿದ್ದಾರೆ. ಸಿದ್ದು ಕೊಣ್ಣೂರು 66,520 ಮತ ಪಡೆಯುವ ಮೂಲಕ 10,745 ಮತಗಳ ಅಂತರದಿಂದ ಸೋಲು ಅನುಭವಿಸಿದ್ರು. ಇನ್ನು ಕಾಂಗ್ರೆಸ್ನ ಟಿಕೆಟ್ ವಂಚಿತ ಡಾಕ್ಟರ್ ಪದ್ಮಜಿತ್ ಪಾಟೀಲ್ 22,480 ಮತಗಳನ್ನು ಪಡೆದುಕೊಂಡರು. ನೇಕಾರರ ಪ್ರಾಶಸ್ತ್ಯಕ್ಕಾಗಿ ನಿಲ್ಲದ ಕೂಗು. ತೆರದಾಳ ಕ್ಷೇತ್ರದಲ್ಲಿ ಬಿಜೆಪಿಯ ರಾಜಕೀಯ ನೋಡೋದಾದ್ರೆ ಸಿದ್ದು ಸವದಿ 2008ರಿಂದ ಕ್ಷೇತ್ರವನ್ನ ಪ್ರತಿನಿಧಿಸಿ ಗೆಲುವು ಕಂಡಿದ್ದಾರೆ. ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ನೇಕಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ರು. ತೆರದಾಳ ಕ್ಷೇತ್ರದಲ್ಲಿ ನೇಕಾರರೇ ನಿರ್ಣಾಯಕವಾಗಿದ್ದು ಬಿಜೆಪಿ ಮಾತ್ರ ನೇಕಾರ ಸಮುದಾಯದ ಅಭ್ಯರ್ಥಿಗಳಿಗೆ ಇದುವರೆಗೂ ಟಿಕೆಟ್ ಕೊಟ್ಟಿಲ್ಲ. 1984ರಲ್ಲಿ ಗುಳೇದಗುಡ್ಡ ಮತಕ್ಷೇತ್ರದಲ್ಲಿ ನೇಕಾರ ಸಮುದಾಯದ ಮಲ್ಲಿಕಾರ್ಜುನ್ ಬನ್ನಿ ಅವರಿಗೆ 1 ಬಾರಿ ಅವಕಾಶ ಕೊಟ್ಟಿದ್ದು ಹೊರತುಪಡಿಸಿದರೆ ಇದುವರೆಗೂ ನೇಕಾರರಿಗೆ ಅವಕಾಶ ಕೊಟ್ಟದ್ದು ಭಾರಿ ಕಡಿಮೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ನೇಕಾರರಿಗೆ ಮಣೆ ಹಾಕಿ ಒಮ್ಮೆ ಗೆಲುವು ಕಂಡು ಮತ್ತೊಮ್ಮೆ ಸೋಲು ಅನುಭವಿಸಿದೆ. ಆದರೆ ಬಿಜೆಪಿ ಮಾತ್ರ ಇದುವರೆಗೆ ನೇಕಾರರಿಗೆ ಮಣೆ ಹಾಕಿಲ್ಲ. ಬದಲಿಗೆ ಲಿಂಗಾಯತ ಸಮುದಾಯದ ಸಿದ್ದು ಸವದಿ ಅವರನ್ನ ಪ್ರತಿ ಬಾರಿ ಚುನಾವಣಾ ಅಖಾಡಕ್ಕಿಳಿಸಿದೆ. ತೆರದಾಳ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ತೆರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚಮಸಾಲಿ 40,000, ನೇಕಾರ 36,000, ಮುಸ್ಲಿಂ 30,000, ಎಸ್ಸಿ ಹಾಗೂ ಎಸ್ಟಿ 25,000, ಗಾಣಿಗ 18,000, ಕುರುಬ 18,000, ಜೈನ 16,000
ಹಾಗೂ ಉಪ್ಪಾರ ಮತ್ತು ಬಂಜಾರ 20,000, ಜಂಗಮರು 6,000, ರೆಡ್ಡಿ 5,000 ಸೇರಿದಂತೆ ಇತರೆ ಸಮುದಾಯದ 12,000 ಮತಗಳಿವೆ.